ಹಲೋ ಫ್ರೆಂಡ್ಸ್, ಊಟ ಆಯ್ತಾ ಎಲ್ಲರದು? ನಮ್ಮದು ಇನ್ನೂ ಇಲ್ಲ ಫ್ರೆಂಡ್ಸ್, ಊಟ ಮಾಡಬೇಕು. ಗಾಡಿ ಅನ್ಲೋಡ್ ಆಗ್ತಾಯಿದೆ. ಗಾಡಿ ಅನ್ಲೋಡ್ ಆದಮೇಲೆ ಮನೆಗೆ ಹೋಗಿ ಊಟ ಮಾಡಬೇಕು. ಅಲ್ಲಿಂದ ಇನ್ನೊಂದು ಬಾಡಿಗೆ ಇದೆ, ಅದು ಹೋಗಬೇಕು. ಆ ಬಾಡಿಗೆ ಎಲ್ಲಿ ಅಂದರೆ ಪಟೇಗರಪಳ್ಳಿ ಹೋಗ್ಬೇಕು. ಪಟೇಗರಪಳ್ಳಿ ಹೋಗಿ ಏನು ಲೋಡು ಅಂದರೆ ಅದು ಪ್ಯಾನಲ್ ಬೋರ್ಡು ಲೋಡ್ ಮಾಡ್ಕೊಂಡು ಅನ್ಲೋಡ್ ಮಾಡಿ ಬರಬೇಕು ಪಟೇಗರಪಳ್ಳಿಯಲ್ಲಿ. ಇದು ಏನು ಲೋಡು ಅಂದರೆ ಬನ್ನಿ ತೋರಿಸ್ತೀನಿ. ಲೋಡಲ್ಲ, ಅನ್ಲೋಡು. ಲೋಡ್ ಆಲ್ರೆಡಿ ಆಯಿತು. ಯಾಕೆಂದರೆ ತೋರಿಸೋದು ಏನು ಅಂತೇಳಿ ಸುಮ್ಮನಿದ್ದೀನಿ. ಸೇಮ್ ಟ್ರಾನ್ಸ್ಫಾರಮ್ ಲೋಡ್ ಆಯಿತು. ಎಲ್ಲಿ ಅನ್ಲೋಡ್ ಅಂದರೆ ಬೇರೆ ಕಡೆ, ಇದು ವಿಜಯ್ ಎಲೆಕ್ಟ್ರಿಕಲ್ ಅಂತ, ಅಲ್ಲಿ ಅನ್ಲೋಡ್ ಆಗ್ತೈತೆ. ಬನ್ನಿ ತೋರಿಸ್ತೀನಿ. ಇದೇ ಕಂಪ್ನಿ ಫ್ರೆಂಡ್ಸ್, ವಿಜಯ್ ಎಲೆಕ್ಟ್ರಿಕಲ್ ಅಂತ. ಟ್ರೈನಲ್ಲಿ ಅನ್ಲೋಡ್ ಮಾಡ್ತಿದ್ದಾರೆ. ಟ್ರೈನಲ್ಲಿ ಅನ್ಲೋಡ್ ಮಾಡಬೇಕು. ಇದು ಬಂದು ಸೆಕೆಂಡ್ ಯೂನಿಟು. ಫಸ್ಟ್ ಯೂನಿಟು ಆಂಧ್ರಹಳ್ಳಿ ರೋಡಲ್ಲಿ ಐತೆ. ಇದು ಬಂದು ಕಚ್ಚವಳ್ಳಿಲಿ ಐತೆ. ಸೆಕೆಂಡ್ ಯೂನಿಟು ಗಾಡಿ ಅನ್ಲೋಡ್ ಆಯ್ತೈತೆ. ऐसे डाल रहे, ऐसे डाल के पूरा ले रहे एक ही बार. वो उल्टा हो गया तो गिर जाए था. वैसा डाले तो तुम्हें ನನಗೆ ಆಪ್ರೇಟ್ರೇ ಮಾಡೋಕ್ಕೆ ಗೊತ್ತಲ್ಲ ಫ್ರೆಂಡ್ಸ್, ಏನು ಮಾಡೋಣ ಹೇಳ್ತಾ ಇದ್ದೀನಿ. ಇದೊಂಚೂರು ಅನ್ಲೋಡ್ ಮಾಡಿ ನೆಕ್ಸ್ಟು ಸಿಗ್ತೀನಿ. ಬನ್ನಿ, ನೆಕ್ಸ್ಟ್ ಲೋಡಲ್ಲಿ ಸಿಗ್ತೀನಿ. ಆದರೆ ಈಗ ಟೈಮ್ ಆಯಿತು 1 ಗಂಟೆ. ಇದು ಅನ್ಲೋಡ್ ಮಾಡಿ ಡೈರೆಕ್ಟ್ ಈಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಪ್ಯಾನಲ್ ಲೋಡ್ ಮಾಡೋಕ್ಕೆ ಹೋಗಬೇಕು. ಬನ್ನಿ ಫ್ರೆಂಡ್ಸ್, ಅನ್ಲೋಡ್ ಆಯಿತು ಗಾಡಿ. ಈಗ ಊಟ ಮಾಡೋಕ್ಕೆ ಮನೆಗೆ ಹೋಗೋಣ. ಊಟ ಮಾಡ್ಕೊಂಡು ಸಿಗ್ತೀನಿ. ನೆಕ್ಸ್ಟು ಪ್ಯಾನಲ್ ಲೋಡ್ ಆಗ್ಬೇಕಾದ್ರೆ ಅದನ್ನು ವೀಡಿಯೋ ಮಾಡ್ತೀನಿ. ಬನ್ನಿ. ಈ ರೋಡ್ಗಳು ನೋಡಿದ್ರೆ ಭಯ ಆಗುತ್ತೆ ಫ್ರೆಂಡ್ಸ್. ಏನು ರೋಡ್ಗಳು ಅಂದರೆ ರೋಡಲ್ಲೇ ಗಾಡಿ ನಡೆಸ್ತಾರೆ. ಒಂಚೂರು ಟಚ್ ಆಯಿತು ಅಂದರೆ ಆಮೇಲೆಲ್ಲ ಓಡ್ ಬರ್ತಾರೆ. ಗಾಡಿ ಟಚ್ ಮಾಡಿಬಿಟ್ಟು ನಿಲ್ಲಿಸ್ಬೇಕಾದ್ರೆ ನೀಟಾಗಿ ಜಾಗ ಬಿಟ್ಟು ನಿಲ್ಲಿಸ್ಬಿಟ್ರೆ ಅವರು ಆರಾಮಾಗಿ ಹೋಗ್ತಾರೆ. ಇವರು ಅನ್ಲೋಡ್ ಆರಾಮಾಗಿ ಮಾಡ್ಬೋದು. ಎಲ್ಲ ಒಂಥರ ಕೇರ್ಲೆಸ್ ಜನ, ಬೇಕಾಬಿಟ್ಟು ಲೆಕ್ಕಾಚಾರ. ಯಾವಾಗ ಬುದ್ಧಿ ಕಲಿತಾರೋ ಗೊತ್ತಿಲ್ಲ ಫ್ರೆಂಡ್ಸ್. ಬನ್ನಿ. ಇದು ಕಾಚವಳ್ಳಿ ರೋಡು. ಈಗ ಕಾಚವಳ್ಳಿ ಒಳಗಡೆಯಿಂದ ಎಂಟ್ರಿ ಆಗೋಣ ನಮ್ಮ ಏರಿಯಾಗೆ. ಒಳಗಡೆ ಇಲ್ಲೊಂದು ಸ್ವಲ್ಪ ರೋಡು ಸರಿಯಿಲ್ಲ ಫ್ರೆಂಡ್ಸ್. ಅದು ಯಾವಾಗ ರೆಡಿ ಮಾಡ್ತಾರೋ ಗೊತ್ತಿಲ್ಲ. ಏನು ನಮ್ಮ ಸರ್ಕಾರದವ್ರಿಗೆ ಬರೀ ದುಡ್ಡು ಮಾಡೋದೇ ಹೊರತು ಜನಗಳಿಗೆ ಉಪಯೋಗ ಆಗಿ ಲೆಕ್ಕಾಚಾರ ಒಂದು ಕೆಲಸ ನೆಟ್ಟಿಗೆ ಮಾಡಲ್ಲ. ನೋಡಿ ಫ್ರೆಂಡ್ಸ್, ಹೆಂಗಿದೆ ರೋಡು ತೋರಿಸ್ತೀನಿ ನೋಡಿ. ರೋಡ್ ನೋಡ್ತಾ ಇದ್ರೇ ಗಾಡಿ ಓಡ್ಸೋಕ್ಕೆ ಭಯ ಆಗುತ್ತೆ. ಇನ್ನು ಹೈಟಾಗಿ ಏನಾದ್ರು ಲೋಡ್ ಮಾಡ್ಕೊಂಬಂದರು ಅಂದರೆ ಅಷ್ಟೇ ಕತೆ. ಈ ಕಡೆಯಿಂದ ವಾಲಿ, ಈ ಕಡೆಯಿಂದ ವಾಲತ್ತೆ ಗಾಡಿ. ನೋಡಿ ಎಷ್ಟು ನಿಧಾನಕ್ಕೆ ಹೋಗ್ಬೇಕು ಅಂದರೆ ಫುಲ್ಲು ಶೇಕ್ ಆಗುತ್ತೆ. ಗಾಡಿನೇ ಇರ್ತಲ್ಲ ಈ ಥರ ಫ್ರೆಂಡ್ಸ್. BBMP ಅವರು ತಲೆ ಕೆಡ್ಸ್ಕೊಳ್ಳೋದೇ ಇಲ್ವೋ ಒಂದೂ ಗೊತ್ತಿಲ್ಲ ಫ್ರೆಂಡ್ಸ್. ಓಕೆ ಬನ್ನಿ. ಈ ರೋಡಲ್ಲಿ ನೈಸ್ ರೋಡಿಂದ ಬ್ರಿಡ್ಜ್ ದಾಟಬೇಕು ಅಂದರೆ ಭಾರಿ ಕಷ್ಟ, ತುಂಬ ಜಾಮ್ ಆಗಿಬಿಡುತ್ತೆ. ಆಪೋಸಿಟ್ ಗಾಡಿ ಬಂತು ಅಂದರೆ ಇನ್ನು ಆಪೋಸಿಟ್ ಗಾಡಿ ಹೋಗೋಕ್ಕಾಗಲ್ಲ. ತುಂಬ ಪ್ರಾಬ್ಲಮ್ಮು. ನೋಡಿ ಪುನಃ ನಿಂತಾಯಿದೆ. ಆ ಕಡೆಯಿಂದ ಆಪೋಸಿಟ್ ಬರೋವರೆಗೂ ಈ ಕಡೆಯಿಂದ ಮೂವ್ ಆಗೋಕ್ಕಾಗಲ್ಲ. ಏಕೆಂದರೆ ಮಾಚವಳ್ಳಿ ರೂಟು ಬರ್ಬೋದು, ಬಟ್ ದೂರ ಆಗುತ್ತೆ ಅಂಥೇಳಿ ಎಲ್ಲ ಆಲ್ಮೋಸ್ಟು ಒಳಗಡೆ ಬಂದುಬಿಡ್ತಾರೆ.
ಹಂಗಾಗಿ ಸಿಂಗಲ್ ಒಂದು ಗಾಡಿ ಪಾಸ್ ಆದರೆ ಇನ್ನೊಂದು ಗಾಡಿ ಪಾಸ್ ಆಗೋದಕ್ಕೆ ತುಂಬ ಕಷ್ಟ. ಇವ್ರು ನೋಡಿ ರೈಟ್ ಕುಡಿಬೇಕು, ಅಡ್ಡ ಹಾಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾನೆ. ಎಲ್ಲ ಒಂಥರ ವಿಚಿತ್ರ ಡ್ರೈವಿಂಗ್ ಮಾಡೋರು. ಈ ಓನ್ ಯೂಸ್ ಗಾಡಿಗಳು ಭಾರಿ ವಿಚಿತ್ರ ಥರ ಓಡಿಸ್ತಾರೆ ಗಾಡಿಗಳು. ಎಲ್ಲಿ ಬೇಕು ಅಲ್ಲೇ ಎಳೆದು ಬಿಡೋದು. ನೋಡಿ ಫ್ರೆಂಡ್ಸ್, ಇದೆ ಹೇಳಿದ್ದು ನಾನು, ನೈಸ್ ರೋಡ್ ಬ್ರಿಡ್ಜು. ಈ ರೋಡಲ್ಲಿ ಒಂದು ಟೈಮು ಈ ಕಡೆಯಿಂದ ಕ್ಯಾಂಟ್ರು, ಆ ಕಡೆಯಿಂದ ಸ್ಕೂಲ್ ಗಾಡಿ ಜಾಮ್ ಆಗ್ಬಿಟ್ಟು ಸುಮಾರು ಮಧ್ಯಾಹ್ನ ಆಗಿರೋದು ಸಾಯಂಕಾಲ ಗಂಟ ಜರುಗಲೇ ಇಲ್ಲ. ನಾವು ಇದೇ ರೋಡಲ್ಲಿ ಹೋಗಲೇಬೇಕು, ಬೇರೆ ರೋಡಲ್ಲಿ ಹೋಗೋಕ್ಕಾಗಲ್ಲ. ಹಂಗಾಗಿ ಸುಮಾರು ಒಂದು 2 ಅವರ್ ವೆಯ್ಟ್ ಮಾಡಿ ಸಾಕಾಯ್ತು. ಆಮೇಲೆ ಗಾಡಿ ನಿಲ್ಸ್ಬಿಟ್ಟು ಹೋಗಿ ನೋಡಿದೆ ಫ್ರೆಂಡ್ಸ್, ಈ ಕಡೆಯಿಂದ ಕ್ಯಾಂಟ್ರ್ ಹೋಗೈತೆ, ಆ ಕಡೆಯಿಂದ ಸ್ಕೂಲ್ ಗಾಡಿ ಬಂದೈತೆ, ಟಿ ಗಾಡಿ. ಸೆಂಟ್ರಲ್ ಇದ್ದಾರೆ ಫ್ರೆಂಡ್ಸ್, ಇಬ್ರು ಫುಲ್ಲು ಕಚ್ಕೊಂಬಿಟ್ಟವ್ರೆ. ಈ ಕ್ಯಾಂಟ್ರನ್ನ ಏನಾರು ಮೂವ್ ಮಾಡ್ತು ಅಂದ್ರೆ ಸ್ಕೂಲ್ ಗಾಡಿ ಫುಲ್ಲು ಹುಚ್ಕೊಂಡು ಹೋಗ್ಬಿಡ್ತದೆ, ಏನು ಸಿಗಲ್ಲ ಕೈಗೆ. ಈ ರೈಟ್ ಸೈಡಲ್ಲಿ ಹಂಗೆ ಹುಚ್ಕೊಂಡು ಹೋಗ್ಬಿಡ್ತದೆ. ಆಮೇಲೆ ಒಂದು ಐಡಿಯಾ ಮಾಡಿದೆ ಫ್ರೆಂಡ್ಸ್. ಏನು ಮಾಡಿದೆ ಅಂದರೆ, ಈ ಕ್ಯಾಂಟ್ರು ವೀಲ್ಗೆ ಒಂದು ಸೈಜ್ ಗಲ್ಲು ನೋಡ್ಕೊಂಡು ಕೊಟ್ಟೆ. ಆ ಸೈಜ್ ಗಲ್ಲು ಕೊಟ್ಟು ಆ ಡ್ರೈವರ್ಗೆ ಆ ಕಲ್ ಮೇಲೆ ಸ್ವಲ್ಪ ಹತ್ತಿ ನಿಲ್ಲಿಸಪ್ಪ ಅಂತ ಹೇಳಿದೆ. ಆ ಕಲ್ ಮೇಲೆ ಹತ್ತಿ ನಿಲ್ಲಿಸ್ತಾ ಅರ್ಧ ಅಡಿ 3/4 ಅಡಿ ಗ್ಯಾಪ್ ಸಿಕ್ತು. 3/4 ಅಡಿ ಗ್ಯಾಪ್ ಸಿಕ್ಕಿದ್ಮೇಲೆ ಸ್ಕೂಲ್ ಗಾಡಿ ಪಾಸ್ ಆಯಿತು. ಅಲ್ಲಿ ಅಕ್ಕಪಕ್ಕದಲ್ಲಿದ್ದವರೆಲ್ಲ, ಏನು ಗುರು ನಿಂದು ತಲೆ ತುಂಬ ಬ್ರಿಲಿಯಂಟು, ಅದು ವಿಡಿಯೋ ಮಾಡೋಣ ಅಂದ್ಕೊಂಡೆ, ಅವತ್ತು ಹಾಕೋಣ ಅಂದ್ಕೊಂಡೆ. ಬಟ್ ಎಲ್ಲ ಸ್ವಲ್ಪ ಕೋಪದಲ್ಲಿದ್ದರು. ನಾನು ಬಂದು ವಿಡಿಯೋ ಮಾಡೋದು, ಮತ್ತು ಅವರು ಏನಪ್ಪ ನಾವೆಲ್ಲ ಇದರಲ್ಲಿ ಕೋಪದಲ್ಲಿದ್ದೀವಿ, ಗಾಡಿಗಳು ಮೂವ್ ಆಗ್ತಾಯಿಲ್ಲ ಅಂತ ಹೇಳ್ತಾರೆ ಅಂತೇಳಿ ಬೇಜಾರು ಮಾಡ್ಕೊತಾರೆ ಅಂತೇಳಿ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅಂಥವೆಲ್ಲ ಆಲ್ಮೋಸ್ಟು ವಿಡಿಯೋ ಮಾಡಿ ಹಾಕಲೇಬೇಕು. ಬಟ್ ಏನು ಮಾಡ್ತೀರಾ, ನಾವು ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಬನ್ನಿ ನೆಕ್ಸ್ಟು ಊಟ ಮಾಡ್ಕೊಂಡು ಪ್ಯಾನಲ್ ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ. ಬನ್ನಿ ಫ್ರೆಂಡ್ಸ್, ಊಟ ಆಯಿತು. ಈಗ ಜಸ್ಟ್ ಬಂದಿದ್ದೀನಿ ಕಂಪ್ನಿಗೆ, ಶೀತಲ್ ಕಂಪ್ನಿಗೆ ಬಂದಿದ್ದೀನಿ. ಪ್ಯಾನಲ್ಲು ಲೋಡ್ ಆಗ್ತೈತೆ. ಲೋಡ್ ಆದಮೇಲೆ ಪಡೆಗೆ ಹೋಗಿ ಅನ್ಲೋಡ್ ಮಾಡಬೇಕು. ಅಲ್ಲಿ ಯಾವ ಕಂಪ್ನಿ ಅಂದರೆ ನರೇನ್ ಅಂತ ಕಂಪ್ನಿ. ಬನ್ನಿ ತೋರಿಸ್ತೀನಿ ಲೋಡ್ ಆಗ್ತಾ ಇರೋದು. ಇದೆ ಫ್ರೆಂಡ್ಸ್, ಲೋಡ್ ಆಗ್ತಾ ಇರೋದು ಪ್ಯಾನಲ್ಲು. ಇನ್ನೂ 2 ಇದ್ದಾವೆ. ಲೋಡ್ ಆದಮೇಲೆ ಅನ್ಲೋಡ್ ಮಾಡಬೇಕು. ಬನ್ನಿ, ಎಲ್ಲ ಲೋಡೆಲ್ಲ ಆಯಿತು ಫ್ರೆಂಡ್ಸ್. ಹಾಗೆ ಎಲ್ಲ ಕಟ್ಟಾಯಿತು, ಬೆಲ್ಟ್ ಹೊಡೆದಿದ್ದೀನಿ. ಬನ್ನಿ ಈಗ ಪಡೆಗಾರಪಾಳ್ಯಕ್ಕೆ ಹೋಗೋಣ, ಅನ್ಲೋಡ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಪಡೆಗಾರಪಾಳ್ಯ ರೀಚ್ ಆದೆ. ಈಗ ಅನ್ಲೋಡ್ ಪಾಯಿಂಟ್ಗೆ ಹೋಗ್ತಾ ಇದ್ದೀನಿ. ಇದೇ ಬಿಲ್ಡಿಂಗು ಮುಂಜಾಗಡೆ ರೈಟ್ ಸೈಡಲ್ಲಿ. ಗೇಟ್ ಓಪನ್ ಮಾಡಿ. ಗೇಟ್ ಓಪನ್ ಮಾಡೋಣ. ಬನ್ನಿ ಫ್ರೆಂಡ್ಸ್, ಅನ್ಲೋಡ್ ಮಾಡ್ಬೇಕಾದ್ರೆ ತೋರಿಸ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಅನ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಕ್ರೈನಲ್ಲಿ ಅನ್ಲೋಡ್ ಮಾಡಬೇಕು. ಇದು ಅನ್ಲೋಡ್ ಆದಮೇಲೆ ತಿರ್ಗಾ ಟ್ರಾನ್ಸ್ಫಾರಮ್ನೇ ಲೋಡ್ ಮಾಡಬೇಕು. ಟ್ರಾನ್ಸ್ಫಾರಮ್ ಲೋಡ್ ಮಾಡಿ ತಗೊಂಡು ಹೋಗ್ಬೇಕು. ಬನ್ನಿ ಟ್ರಾನ್ಸ್ಫಾರಮ್ ಲೋಡ್ ಮಾಡ್ಬೇಕಾದ್ರೆ ಸಿಗ್ತೀನಿ.